ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸ್ಟ್ರಾಬೆರಿ ಫೇಸ್ ಸ್ಕ್ರಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿತ್ ಡೀಟೇಲು, ವಿತ್ ಇಂಗ್ರೀಡಿಯೆಂಟು. ತುಂಬ ಜನಕ್ಕೆ ಮನೆಯಲ್ಲೇ ಸ್ಕ್ರಬ್ ಮಾಡಿಕೊಂಡು ಅದರಿಂದ ಅಷ್ಟೊಂದು ಎಫೆಕ್ಟಿವ್ ಆಗಿರೋ ರಿಸಲ್ಟ್ ಇರಲ್ಲ. ಸೊ ಇದನ್ನು ಮಾಡ್ಕೊಳ್ಳಿ, ನೀವು ತುಂಬ ಎಫೆಕ್ಟಿವ್ ಆಗಿರೋ ರಿಸಲ್ಟ್ ಇರುತ್ತೆ. ವಿತ್ ಮೆಷರ್ಮೆಂಟು, ಇಂಗ್ರೀಡಿಯೆಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಇವಾಗ ನೋಡಿ, ಇಲ್ಲಿ ಇದು ಸ್ಟ್ರಾಬೆರಿ ಪೌಡರು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಪಕ್ಕದಲ್ಲಿರೋದು ಕಾಯಿಲಿನ್ ಕ್ಲೇ, ಇದೊಂದು ಕ್ಲೇ. ಇದನ್ನು ಯೂಸ್ ಮಾಡಿಕೊಂಡು ಮೇನ್ ಇಂಗ್ರೀಡಿಯೆಂಟ್ ಆಗಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಸ್ಟ್ರಾಬೆರಿ ಪೌಡರ್ನ ನಾನು 13 ಗ್ರಾಮ್ ತಗೊಂಡಿದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ, ಮತ್ತು ಇದು ನಿಮಗೆ ಕೊಲಾಜನ್ನ ಬೂಸ್ಟ್ ಮಾಡುತ್ತೆ ಸ್ಕಿನ್ನಿನಲ್ಲಿ. ಸೊ ಹಾಗಾಗಿ ಇಲ್ಲಿ ನಾನು ಸ್ಟ್ರಾಬೆರಿನ ತಗೊಂಡಿದ್ದೀನಿ. ಸೊ ನೀವು ಆರಾಮಾಗಿ ಆನ್ಲೈನಲ್ಲಿ ಸಿಗುತ್ತೆ, ತಗೊಳ್ಳಿ. ಅದಾದಮೇಲೆ ಕಾಯಿಲಿನ್ ಕ್ಲೇ, ಇದು ಎಕ್ಸೆಸ್ ಆಫ್ ಆಯಿಲ್ನ ಅಬ್ಸರ್ವ್ ಮಾಡುತ್ತೆ, ಸೊ ಮತ್ತು ಡಿಟಾಕ್ಸಿಫೈ ಮಾಡುತ್ತೆ ಸ್ಕಿನ್ನನ್ನು. ಸೊ ಹಾಗಾಗಿ ಇಲ್ಲಿ ನಾನು ಕಾಯಿಲಿನ್ ಕ್ಲೇ ತಗೊಂಡಿದ್ದೀನಿ. ಇದು ಕೂಡ ನಿಮಗೆ ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ, ನೀವು ತಗೊಂಡು ಮಾಡ್ಕೊಳ್ಬೋದು. ಇದಲ್ದಲೆ ನನ್ನ ಸ್ಕಿನ್ ಬ್ರೈಟ್ನಿಂಗ್ ಆಗಲಿ, ಒಳ್ಳೆ ಮಾಯ್ಶ್ಚರ್ ಸಿಗಲಿ ಅಂತ ಇದ್ರ ಜೊತೆಗೆ ಒಂದು ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ, ಅದೇ ನಿಯಾಸಿನಮೈಡ್ ಅಂತ. ಇದು ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದ್ರ ಜೊತೆಗೆ ಪಿಗ್ಮೆಂಟೇಷನ್ಸ್ ಇದ್ದರೆ ಅದು ಕೂಡ ಹೋಗುತ್ತೆ, ಸನ್ ಟ್ಯಾನು ಹೋಗುತ್ತೆ, ಕಲೆಗಳು ಹೋಗುತ್ತೆ ನಿಯಾಸಿನಮೈಡ್ನ ಯೂಸ್ ಮಾಡೋಣ. ನಿಯಾಸಿನಮೈಡ್ನ ತುಂಬ ಸ್ಕಿನ್ ಕೇರಲ್ಲಿ ತುಂಬ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ಜಸ್ಟು 1 ಗ್ರಾಮ್ನ ನಿಯಾಸಿನಮೈಡ್ ತಗೊಂಡಿದ್ದೀನಿ. ಸೊ ಅದು ಆದಮೇಲೆ ನಾನಿಲ್ಲಿ ವೆಜಿಟೇಬಲ್ ಗ್ಲಿಸರಿನ್ನ ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಲಾಂಗ್ ಲಾಸ್ಟಿಂಗ್ ಮಾಯ್ಶ್ಚರ್ ನಮ್ಮ ಸ್ಕಿನ್ಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಾನು ಗ್ಲಿಸರಿನ್ನ 3 ಗ್ರಾಮ್ ತಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಮಾಯ್ಶ್ಚರ್ನ ಒಳ್ಳೆ ಚೆನ್ನಾಗಿ ಕೊಟ್ಟು ಹೈಡ್ರೇಷನ್ಸ್ ಮಾಡುತ್ತೆ, ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡ್ತದೆ. ಸೊ ಹಾಗಾಗಿ ಗ್ಲಿಸರಿನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಇದು ವೆಜಿಟೇಬಲ್ ಗ್ಲಿಸರಿನ್ ಅಂತ ಕರೀತಾರೆ. ಇದು ಆದಮೇಲೆ ರೋಸ್ ವಾಟರ್ ತಗೋತಾ ಇದ್ದೀನಿ. ರೋಸ್ ವಾಟರ್ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಸ್ಕಿನ್ನನ್ನು ಅದು ಕೂಡ ಬ್ರೈಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ 10.5 ಗ್ರಾಮ್ ತಗೋತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಏನಾದರೂ ಇನ್ನೂ ಗಟ್ಟಿಗೆ ಬೇಕು ಅಂದರೆ 1 ಗ್ರಾಮ್ ಕಡಿಮೆ ಹಂಗೆ ತೊಗೊಳ್ಬೋದು. ಸೊ ಇಲ್ಲಿ ನೋಡಿ, 10.5 ಗ್ರಾಮ್ ತಗೊಂಡಾಗ ಈ ಕನ್ಸಿಸ್ಟೆನ್ಸಿ ನಿಮಗೆ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಆದಮೇಲೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು AHA ಫ್ರೂಟ್ಸ್ದು ಎಕ್ಸ್ಟ್ರಾಕ್ಟ್. ಸೊ ಆನ್ಲೈನಲ್ಲಿ ಸಿಗುತ್ತೆ. ಇದು ಜಸ್ಟು 1 ಗ್ರಾಮ್ ತಗೊಳ್ಳಿ. ಇದು ಸ್ಕಿನ್ನದ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ, ರಿಂಕಲ್ಸ್ನ ಕಡಿಮೆ ಮಾಡಿ ಬ್ರೈಟನಿಂಗ್ ಮಾಡುತ್ತೆ ಕಾಂಪ್ಲೆಕ್ಷನ್ನ. ಸೊ ಹಾಗಾಗಿ ಇಲ್ಲಿ AHA ಫ್ರೂಟ್ ಎಕ್ಸ್ಟ್ರಾಕ್ಟ್ನ ನಾನು ತಗೊಂಡಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಬ್ಲೆಂಡ್ ಆಯಿತು ಅಂದಮೇಲೆ ನೀವು ಇಮಿಡಿಯೇಟ್ ಯೂಸ್ ಮಾಡೋದಾದರೆ ಇದಕ್ಕೆ ಪ್ರಿಸರ್ವೇಟಿವ್ಸ್ ಬೇಡ. ಅದಕ್ಕೂ ಮೊದಲು ನಾನಿಲ್ಲಿ ಆಲ್ಮಂಡ್ ಸ್ಕ್ರಬ್ ತಗೊಳ್ಳೋಣ. ಏಕೆ ಅಂತಂದರೆ ಇಲ್ಲಿ ನಾವು ಮಾಡ್ತಿರೋ ಸ್ಕ್ರಬ್ ಅಲ್ವಾ, ಸೊ ಒಳ್ಳೆ ಎಕ್ಸ್ಫೋಲಿಯೇಟ್ ಆಗಬೇಕು ಸ್ಕಿನ್ನು. ಸೊ ಹಾಗಾಗಿ ಇಲ್ಲಿ 2 ಗ್ರಾಮು ನಾನು ಸ್ಕ್ರಬ್ ತಗೊಂಡಿದ್ದೀನಿ. ಇದು ನಿಮ್ಮದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ. ಸೊ ಇದಾದಮೇಲೆ ಪ್ರಿಸರ್ವೇಟಿವ್ಸ್ನ ನಾವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ ಅಥವಾ ಫ್ರೆಗ್ರೆನ್ಸ್ ಯಾಕೆ ಆ್ಯಡ್ ಮಾಡ್ತಿಲ್ಲ ಅಂತಂದರೆ, ರೋಸಲ್ಲೇ ನಿಮಗೆ ಒಳ್ಳೆ ಫ್ರೆಗ್ರೆನ್ಸ್ ಇರುತ್ತೆ, ರೋಸ್ ವಾಟರಲ್ಲಿ, ಅದೇ ಸಾಕು. ನೀವು ಇದನ್ನು ಸ್ಟೋರ್ ಮಾಡ್ತೀನಿ ಲಾಂಗ್ ಲಾಸ್ಟಿಂಗ್ ಆಗಿ ಅಂತಂದರೆ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿ. ಇಲ್ಲ ನಾನು ಇಮಿಡಿಯೇಟಾಗೆ ಯೂಸ್ ಮಾಡ್ತೀನಿ ಅಂತ ಅಂದರೆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಇಮಿಡಿಯೇಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 4-5 ದಿನ ಆರಾಮಾಗಿ ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಇಟ್ಕೊಬೋದು. ಇಲ್ಲ ನಾನು 3-4 ತಿಂಗಳು ಅಥವಾ 5-6 ತಿಂಗಳು ಇಟ್ಕೊತೀನಿ ಅಂದರೆ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಮೇಕಿಂಗ್ ಮೆಥಡು. ಇವಾಗ ನಾವು ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಇದನ್ನು ನಾವು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಏಕೆಂದರೆ ಇದ್ರದ್ದು ಶೆಲ್ಫ್ ಲೈಫ್ ಈಗ ಜಾಸ್ತಿ ಆಗಿದೆ. ಯಾಕೆಂದರೆ ಇಲ್ಲಿ ಪ್ರಿಸರ್ವೇಟಿವ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಈಗ ಅಪ್ಲಿಕೇಶನ್ಸ್ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾವಾಗಲೂ ನಾವು ಸ್ಕ್ರಬ್ಬರೆಲ್ಲ ಮಾಡಬೇಕು ಅಂದರೆ ಫಸ್ಟ್ ನಮ್ಮ ಸ್ಕಿನ್ನನ್ನು ವೆಟ್ ಮಾಡ್ಕೊಳ್ಬೇಕು. ವೆಟ್ ಮಾಡ್ಕೊಂಡು ಆದಮೇಲೆ ನಾವು ಸ್ಕ್ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಾನು ಹ್ಯಾಂಡ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದೆಷ್ಟು ಚೆಂದ ಕಾಣಿಸ್ತಿದೆ ಅಂತಂದರೆ ಅಷ್ಟೇ ಚೆಂದ ರಿಸಲ್ಟ್ ಕೂಡ ಇದೆ. ನೀವು ಮಾಡಿಕೊಂಡು ಯೂಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಿತ್ತು ರಿಸಲ್ಟ್ ಅಂತ. ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಇದನ್ನು ಕಮರ್ಷಿಯಲ್ ಪರ್ಪಸ್ ಕೂಡ ನೀವು ಮಾಡ್ಕೊಳ್ಬೋದು. ಇದು ಪ್ರೊಫೆಷನಲ್ ಒಂದು ಮೆಥಡಲ್ಲಿ ನಾನು ಮಾಡಿರೋದು. ಈಗ ನೋಡಿ, ಹ್ಯಾಂಡ್ ಮೇಲೆ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಸರ್ಕ್ಯುಲರ್ ಮೋಷನ್ಸಲ್ಲಿ ಫೇಸ್ಗೆ ಅಪ್ಲೈ ಮಾಡಿ ಸ್ಕ್ರಬ್ ಮಾಡೋದ್ರಿಂದ ನಿಮಗೆ ಡೆಡ್ ಸ್ಕಿನ್ ಎಲ್ಲ ಹೊರಟೋಗ್ತದೆ. ಸ್ವಲ್ಪ ಇಲ್ಲಿ ನಿಯಾಸಿನಮೈಡ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಬ್ರೈಟ್ನಿಂಗ್ ಕೊಡುತ್ತೆ ಈ ಸ್ಕ್ರಬ್ಬು. ಸೊ ನೀಟಾಗಿ ಮೈಲ್ಡಾಗಿ ಮಾಡಿ, ತುಂಬ ಆ್ಯಶಾಗೆಲ್ಲ ಮಾಡಬೇಡಿ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದ್ದರೆ ಹೋಗುತ್ತೆ. ಹೀಗೆ ಒಂದು 5 to 10 ಮಿನಿಟ್ಸ್ ಮಾಡಿ ಆದಮೇಲೆ ಒಂದು ವಾರ್ಮ್ ವಾಟರಲ್ಲಿ ನೀವು ಫೇಸ್ ವಾಶ್ ಮಾಡಿ. ಸೊ ಆವಾಗ ನಿಮಗೆ ಡಿಫ್ರೆನ್ಸ್ ಅದೇ ಗೊತ್ತಾಗುತ್ತೆ. ಇಲ್ಲೇ ನೋಡಿ ಡಿಫ್ರೆನ್ಸ್ ಹೆಂಗೆ ಕಾಣಿಸ್ತಿದೆ ಅಂತ. ಕೈಗೂ ಈಗ ಮಾಡಿರೋ ಜಾಗಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.